ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರುಣ್ ಬೃಹನ್ಮಠ್ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ. ಈ ವಿಡಿಯೋ 3 ದಿನಕ್ಕಿಂತ ಮುಂಚೆನೇ ಬರಬೇಕಾಗಿತ್ತು. ಈಗ 3 ದಿನ ತಡವಾಗಿ ಬರ್ತಿದೆ. ಯಾಕಪ್ಪ ಅಂತಂದರೆ ಆ್ಯಕ್ಚುಲಿ ಲಾಸ್ಟ್ ವೀಕೇ ಬಿಡಬೇಕಾಗಿತ್ತು. ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಏನೇನು ಬೇಕೋ ಪ್ರಿಪ್ರೇಷನ್ಸ್ ಎಲ್ಲ ರೆಡಿ ಆಗಿತ್ತು. ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆಗಿತ್ತು. ಅಪ್ಲೋಡ್ ಮಾಡೋದಂತೆ ಬಾಕಿ ಇತ್ತು. ವಿಡಿಯೋ ಶೂಟ್ ಆದಮೇಲೆ ನೋಡ್ತೀನಿ ರೆಕಾರ್ಡೇ ಆಗಿರಲಿಲ್ಲ. ಸೊ ಹಂಗಾಗಿ ಈಗ ಮತ್ತೆ ಶೂಟ್ ಮಾಡ್ತಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಈ ಕ್ಲಾರಿಫಿಕೇಷನ್ ವಿಡಿಯೋ ಅಂತ ಬಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ನನ್ನ ಪೋಸ್ಟ್ ವೈ ಡಿಡ್ ಐ ಸ್ಟಾಪ್ಡ್ ಅಂತ ಪೋಸ್ಟ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ಗೆಸ್ ಮಾಡಿದ್ದೀರಾ. ನನ್ನ DM ಕೂಡ ಮಾಡಿದ್ದೀರಾ. ಏನು ಲೇಟು ಯಾವುದ್ರ ಬಗ್ಗೆ ಅಂತ ತುಂಬ ಜನ ಗೆಸ್ ಮಾಡಿದ್ದೀರಾ. ಪರ್ಸನಲಾಗಿ ಗೆಸ್ ಮಾಡಿದ್ದೀರಾ. ಸೊ ನೀವು ಯಾರು ಏನು ಗೆಸ್ ಮಾಡಿದ್ದೀರೋ ಅದೆಲ್ಲ 101% ಕರೆಕ್ಟೇ. ನನ್ನ ಮೂವಿ ಬಗ್ಗೆನೇ. ಫಸ್ಟ್ ಆಫ್ ಆಲ್ ಈ ಕ್ಲಾರಿಫಿಕೇಷನ್ ವಿಡಿಯೋ ಇವಾಗ ಏನು ನೆಸೆಸಿಟಿ ಇದೆ ಅನ್ನೋದಕ್ಕೆ ತುಂಬ ಜನ ಕೇಳ್ಬೋದು. ಫಸ್ಟು ಕ್ಲಾರಿಫಿಕೇಷನ್ ವಿಡಿಯೋ ಯಾಕೆ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ನಾನು ಮಿಸ್ಟರ್ V53 ಅನ್ನೋ ಶಾರ್ಟ್ ಫಿಲಿಮ್ ಮೀನ್ಸ್ ಆ ಟೈಟಲ್ನ ನಾವು ಲಾಂಚ್ ಮಾಡಿ ಆ ಫಿಲಿಮ್ನ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಸೊ 2019 ನಾನು ಮಿಸ್ಟರ್ V53 ಅನ್ನೋ ಶಾರ್ಟ್ ಮೂವಿನ ನಾವು ಒಂದು ಮೂವಿನ ಶೂಟ್ ಮಾಡಿ ರಿಲೀಸ್ ಮಾಡಬೇಕು ಅಂತೇಳಿ ನಾವು ರೆಡಿಯಾಗಿದ್ವಿ. ಸ್ಕ್ರಿಪ್ಟಿಂಗ್ ಎಲ್ಲ ರೆಡಿಯಾಗಿತ್ತು. ಅದು ಮೂವಿ ರಿಲೀಸ್ ಆಗಲಿಲ್ಲ. ಸೊ ಎಲ್ಲರೂ ಕೇಳ್ತಾನಿದ್ರು. ಮೀನ್ಸ್ ನಾವು ಯಾವುದು ಫ್ರೆಂಡ್ಸು, ಓಲ್ಡ್ ಫ್ರೆಂಡ್ಸು, ಹಳೆ ಫ್ರೆಂಡ್ಸು ಮತ್ತು ಎಲ್ಲ ರಿಲೇಟಿವ್ಸ್ ಯಾವ್ದಾದ್ರು ಫಂಕ್ಷನ್ಸು ಏನೊಂದಿದ್ದಾಗ ನೀನು ಮೂವಿ ಮಾಡ್ತಿದ್ದೆಲ್ಲ ಏನಾಯಿತು, ಅದ್ರದ್ದು ಕತೆ ಏನಾಯಿತು, ಯಾವಾಗ ಬರುತ್ತೆ, ಏನು ಶೂಟ್ ಆಯಿತಾ ಇಲ್ಲ, ತುಂಬ ಜನ ಕೇಳ್ತಿದ್ರು. ಸೊ ಹಂಗಾಗಿ ಒಬ್ಬರೋ ಇಬ್ಬರು ಕೇಳಿದ್ರೆ ಈ ವಿಡಿಯೋ ಮಾಡೋ ನೆಸೆಸಿಟಿ ಇರಲಿಲ್ಲ. ತುಂಬ ಜನ ಕೇಳ್ತಾರೆ. ಸೊ ಹಂಗಾಗಿ ಈ ವಿಡಿಯೋ ಆ್ಯಕ್ಚುಲಿ ಒಬ್ಬರಿಗೆ ಅಂತಲ್ಲ, ಎಲ್ರಿಗೊಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ಕ್ಲಾರಿಫಿಕೇಷನ್ ವಿಡಿಯೋ. ಓಕೆ, ಮ್ಯಾಟ್ರಿಗೆ ಬರೋಣ. ಫಸ್ಟ್ ಆಫ್ ಆಲ್ ನಾನು ಪಿಕ್ಚರ್ ವರ್ಲ್ಡ್ ಕ್ರಿಯೇಷನ್ಸ್ ಈ ಯೂಟ್ಯೂಬ್ ಚಾನಲ್ ಏನಿದೆನೋ, ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ನನ್ನದೇ ಅಂತಲೇ ಕತೆ ಮೂವಿ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಫಸ್ಟ್ ಆಫ್ ಆಲ್ ಈ ಯೂಟ್ಯೂಬ್ ಚಾನಲ್ ಮೊದಲನೇ ಹೆಸರು ವರುಣ್ ಕ್ರಿಯೇಷನ್ಸ್ ಅಂತ ಇತ್ತು. ಸೊ ಯೂಟ್ಯೂಬ್ ನಾನು ಸರ್ಚ್ ಮಾಡಿ ನೋಡಿದೆ, ವರುಣ್ ಕ್ರಿಯೇಷನ್ಸ್ ಅಂತ ತುಂಬ ಜನ ಇದ್ದಾರೆ. ಇವಾಗ ನಾನು ಡಿಫ್ರೆಂಟಾಗಿ ಒಂದು ಹೆಸರು ಇಡಬೇಕಂತ ನಾನು ಆವಾಗ ಪಿಕ್ಚರ್ ಕ್ರಿಯೇಷನ್ಸ್ ಸ್ಟಾರ್ಟ್ ಮಾಡಿದೆ. ಮೀನ್ಸ್ ಆ ನೇಮ್ನ ಚೇಂಜ್ ಮಾಡಿದೆ. ವರುಣ್ ಕ್ರಿಯೇಷನ್ಸ್ನ ಇದ್ದಿದ್ದು ಪಿಕ್ಚರ್ ವರ್ಲ್ಡ್ ಕ್ರಿಯೇಷನ್ಸ್ ಅಂತ ಮಾಡಿದೆ. ಸೊ ಹಂಗಾಗಿ ನಾನು ಮಾಡಿದೆ. ಚಿಕ್ಕ ಪುಟ್ಟ ಏನೋ ಚಿಕ್ಕ ಯಾವುದೋ ವಿಷಯಗಳು ಮೀನ್ಸ್ ಲೈಕ್ ಅವರ್ ಸಾಂಗ್ ಅಂತ ಏನೇನೋ ಮಾಡಿದ್ದೀನಿ ಅದರಲ್ಲಿ. ಆಮೇಲೆ ನಮ್ಮ ಕಾಲೇಜ್ ಫೇರ್ವೆಲ್ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೀನಿ, ಸವಿ ನೆನಪು. ಸೊ ಹಂಗಾಗಿ ನೀವು ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಮಿಸ್ಟರ್ V53 ಅಂತ ನಾನು ಅವಾಗೇ ಹೇಳಿದೆ. ಮಿಸ್ಟರ್ V53 ಅನ್ನೋ ಟೈಟಲ್ನ ನಾವು August 15, 2019 ನಾವು ಟೈಟಲ್ನ ಲಾಂಚ್ ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೂರ್ಯ ಅಂತಿದ್ದ, ಮೋಹನ್, ತಿಪ್ಪೇಶ್, ಗೋಕುಲ್, ರಾಮಮೂರ್ತಿ, ತುಂಬ ಜನ ಇದ್ದರು. ಮತ್ತು ನಾನು, ದೀಪಿಕಾ, ತುಂಬ ಜನ ಇದ್ವಿ ನಮ್ಮ ಟೀಮಲ್ಲಿ. ಸೊ ಟೀಮಲ್ಲಿದ್ದಾಗ ಏನಾಯಿತು, ತುಂಬ ಜನ ಸಪೋರ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಲೈಕ್ ಕುತೂಹಲದಿಂದ ಕೇಳ್ತಾರೆ ಯಾವಾಗ ಏನು ಆಯ್ತಾ ಇಲ್ಲ ಅನ್ನೋದು ಕೇಳ್ತಾರೆ. ನನಗೆ ಅದೇ ಖುಷಿ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಈಗಲೂ ಕೂಡ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಈವನ್ ನಾನು MBA ಓದಬೇಕಾದ್ರೂ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬಟ್ ಒಂದಲ್ಲ ಒಂದು ದಿವಸ ನಿಮ್ಮ ಸಪೋರ್ಟಿಗೆ ನಾನು ಒಂದು ದಿವಸ ಮೂವಿ ಮಾಡಿ ನಾನು ತೋರಿಸ್ತೀನಿ. ಇದು ನನ್ನ ಪ್ರಾಮಿಸ್. ಬಟ್ ಈಗೇನಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಮಾಡ್ತೀನಿ. ಈಗೆಲ್ಲ ಸಪೋರ್ಟ್ ಮಾಡಿದವ್ರಿಗೆ ಆಯಿತು. ಫಸ್ಟು ಮೇನ್ ನನಗೆ ಸಪೋರ್ಟ್ ಮಾಡಿದವರು ಯಾರಪ್ಪ ಅಂತಂದರೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂದೆ ತಾಯಿ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀನು ಏನು ಮಾಡ್ತೀಯೋ ಅದನ್ನು ಮಾಡು ಅಂತ ಹೇಳಿದ್ದು ಉಂಟು. ಫಸ್ಟು ಓದು ಅನ್ನೋದು ಬೈದಿದ್ದು ಉಂಟು. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಫಸ್ಟ್ ಮ್ಯಾಟ್ರಿಗೆ ಬರೋಣ. ಫಸ್ಟ್ ಆಫ್ ಆಲ್ ಮಿಸ್ಟರ್ V53 August 15, 2019 ನಾವೇನು ರಿಲೀಸ್ ಮಾಡಿದ್ವಿ ಟೈಟಲ್ನ. ಆಗ ಟೈಟಲ್ ರಿಲೀಸ್ ಆಯಿತು. ನಾವು ಶೂಟಿಂಗು ಮಾಡಿದ್ವಿ. 2-3 ಸೀನ್ ಮಾಡಿದ್ವಿ. ಸೀನ್ಸು
ಶೂಟ್ ಮಾಡಿದ್ವಿ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಹಂಗಾಗಿ ಅದನ್ನು ಮತ್ತೆ ರೀಶೂಟ್ ಮಾಡಬೇಕಾಗಿತ್ತು. ಆಮೇಲೆ ನಾವು ಸೆಕೆಂಡ್ ಸೆಮ್ ಲೈಕ್ ಡಿಗ್ರಿ ಸೆಕೆಂಡ್ ಸೆಮ್ಮ ಥರ್ಡ್ ಸೆಮ್ಮಲ್ಲೂ ಇದ್ವಿ ಆ ಟೈಮಲ್ಲಿ. ಸೊ ಹಂಗಾಗಿ ಎಜುಕೇಷನ್ ಕೂಡ ನಾವು ಓದ್ಕೋಬೇಕಾಗಿತ್ತು, ಅದ್ರ ಬಗ್ಗೆಯೂ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ 2020 ಎಲ್ರಿಗೂ ಗೊತ್ತಿರುತ್ತೆ, ಕರೋನಾ ಇಟ್ಸ್ ಅ ಬ್ಯಾಡ್ ಪೀರಿಯಡ್, ಬ್ಲ್ಯಾಕ್ ಪೀರಿಯಡ್, ಬ್ಯಾಡ್ ಆ್ಯಂಡ್ ಬ್ಲ್ಯಾಕ್ ಬೋತ್. ಕೋವಿಡ್-19 ಬಂತು ಮಾರ್ಚ್ 2020 ಕೋವಿಡ್ ಬಂತು. ಆಗ ನಿಮಗೆ ಕೋವಿಡ್ ಅಂದರೆ ಸಿಚುವೇಶನ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಹೊರಗಡೆ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅನ್ನೋದು. ಸೊ ಹಂಗಾಗಿ ನಾವು ಮಾಡೋಕ್ಕಾಗಲಿಲ್ಲ. ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ಬೋರ್ ಆಗಿತ್ತು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಅಲ್ಲೊಂಚೂರು ಡಿಲೇ ಆಯಿತು. ಆಮೇಲೆ ಮೇನ್ ಏನಪ್ಪ ಅಂತಂದರೆ ಈ V53 ಮೂವಿ ಏನಿದೆ ಅದರಲ್ಲಿ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತವೆ. ಮೂವಿ ಅಂದಮೇಲೆ ಸರ್ವೇ ಸಾಮಾನ್ಯ ಒಂದು ಕ್ಯಾರೆಕ್ಟರ್ಸ್ ಇದ್ದೇ ಇರ್ತವೆ. ಮೀನ್ಸ್ ಈ ಕ್ಯಾರೆಕ್ಟರ್ಸಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಇರ್ತಾರೆ. ನಂದು ಮತ್ತು ದೀಪಿಕಾ ಅನ್ನೋರಿದ್ದರು, ಶಿ ಈಸ್ ಮೈ ಸಿಸ್ಟರ್. ದೀಪಿಕಾ ಅನ್ನೋರಿದ್ದರು, ಬಟ್ ಅವು ನಮ್ಮಿಬ್ಬರದು ತುಂಬ ಮೇನ್ ರೋಲ್ ಆಗಿತ್ತು ಆ ಮೂವಿಯಲ್ಲಿ. ಸೊ ಹಂಗಾಗಿ ನಾವು ಕರೋನಾ ಟೈಮಲ್ಲಿ ಅವ್ರನ್ನ ಕಳ್ಕೊತೀವಿ. ಸೊ ಹಂಗಾಗಿ ನನಗೆ ನೆಕ್ಸ್ಟು ಬಿಟ್ಬಿಡೋಣ ಅನ್ನೋ ಮೈಂಡ್ ಥಾಟ್ ಬರುತ್ತೆ. ಆಮೇಲೆ ಮತ್ತೆ ಅದೇ ಜನ ಕೇಳ್ತಿರ್ತಾರೆ, ತುಂಬ ಜನ ಕೇಳಿದ್ರು ಕೂಡ ಯಾವಾಗ ಬರುತ್ತೆ ಏನು ಅಂತ. ಮತ್ತೆ ನಾನು ಕಮ್ ಬ್ಯಾಕ್ ಆಗಿ ಮತ್ತೆ ರೀಸ್ಟಾರ್ಟ್ ಮಾಡೋಕ್ಕೆ ಹೋದೆ. ಆವಾಗ ಮೀನ್ಸ್ ಆ ಗ್ಯಾಪಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಲೈಕ್ ಮ್ಯೂಸಿಕ್ ಮಾಡಿ ಲಿರಿಕ್ಸ್ ಬರೆದಿದ್ದೆ. ಮ್ಯೂಸಿಕ್ ನಾನು ಮಾಡಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಜಯವರ್ಧನ್ ಅಂತಿದ್ರು, ಅವರಿಗೆ ನಾವು ಮ್ಯೂಸಿಕ್ ಈ ಥರ ಬೇಕು ಅಂತ ಹೇಳಿ ಮಾಡಿಸಿದ್ವಿ. ಅದಕ್ಕೆ ಲಿರಿಕ್ಸು ಬರೆದ್ವಿ. ಸೊ ಹಂಗಾಗಿ ಲಿರಿಕ್ಸ್ ಇದೆ, ಮ್ಯೂಸಿಕ್ ಕೂಡ ಇದೆ, ಬಟ್ ರೆಕಾರ್ಡ್ ಮಾಡಲಿಲ್ಲ. ಲಿರಿಕ್ಸ್ ಬರೆದು ಅದನ್ನು ಮತ್ತೆ ರೀರೈಟಿಂಗ್ ಮಾಡೋಕ್ಕೆ ಕೇದಾರೇಶ್ವರಿ ಅಂತ ನಮ್ಮ ಸ್ನೇಹಿತರು, ಅವ್ರು ತುಂಬ ಹೆಲ್ಪ್ ಮಾಡಿದರು, ಬರ್ಕೊಟ್ರು ನನಗೆ. ಸೊ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಶ್ವರಿ ಅವರಿಗೆ. ಸೊ ಆಮೇಲೆ ಏನಾಯ್ತಪ್ಪ ಅಂತಂದರೆ ಲೈಕ್ ಎಲ್ಲ ಆಯಿತು. ಆಮೇಲೆ ಸೊ ಕಳ್ಕೊಂಡ್ವಿ. ಆಮೇಲೆ ನನಗೆ ಮತ್ತೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಬ್ಬರನ್ನ ಆ ಕ್ಯಾರೆಕ್ಟರ್ಗೆ ರೀಪ್ಲೇಸ್ ಮಾಡೋಕ್ಕಂತ ಹೋದ್ವಿ, ಸೆಟ್ ಆಗಲಿಲ್ಲ. ಸೊ ಹಂಗಾಗಿ ಇವೆಲ್ಲ ಆಗೋದ್ರೊಳಗೆ ನನ್ನ ಡಿಗ್ರಿನೇ ಮುಗ್ದೋಗಿತ್ತು. ಸೊ ಮನೇಲಿ ಕೇಳಿದಾಗ ಫಸ್ಟು ಮೂವಿ ಮಾಡು ಬೇಡ ಅಂತ ಹೇಳ್ತಿಲ್ಲ, ಫಸ್ಟು ನೀನು ಏನೇನು ಓದೋದಿರುತ್ತೋ ಅದೆಲ್ಲ ಕಂಪ್ಲೀಟ್ ಮಾಡು, ಆಮೇಲೆ ಮಾಡು ಅಂತಂತ ಹೇಳಿದರು. ಸೊ ಹಂಗಾಗಿ ಆಮೇಲೆ ಈ ಆಪರ್ಚುನಿಟಿ ಸಿಗಲ್ಲ, ಆಮೇಲೆ ನೀನು ಓದಬೇಕಂದ್ರೂ ಕೂಡ ಮನಸ್ಸಿರಲ್ಲ. ಸೊ ಹಂಗಾಗಿ ಈಗ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ಬಿಡು ಅಂತ ಹೇಳಿದ್ರು. ಸೊ ಹಂಗಾಗಿ ಇದನ್ನು ಡಿಲೇ ಮಾಡಿದೆ. ಸೊ ಹಂಗಾಗಿ ತುಂಬ ಲೇಟ್ ಆಗೋಯಿತು, ಮೀನ್ಸ್ ಬಿಟ್ಟೆ. ಆಮೇಲೆ ಇನ್ನೊಂದು ಬಿಡೋಕ್ಕೆ ಏನು ಬಿಡದೇ ಇರೋಕ್ಕೆ ಏನು ರೀಸನಪ್ಪ ಅಂತಂದರೆ ಅಪ್ಡೇಟ್ ಹಾಕ್ಕೊತ ಹೋದೆ ನಾನು. ಅಲ್ಲಿ ಪೀರಿಯಡ್ ಗ್ಯಾಪ್ ಏನಾಯಿತು ಅದರಲ್ಲಿ ಅಪ್ಡೇಟ್ ಹಾಕ್ಕೊತ ಹೋದೆ ನಾನು. ಆವಾಗ ಓಹೋ ಟ್ರೆಂಡೆಲ್ಲ ಚೇಂಜ್ ಆಗಿದೆ, ನಾವು ಚೇಂಜ್ ಮಾಡಬೇಕು. ಕ್ಯಾಮ್ರಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಕ್ಯಾಮ್ರಾ ನನ್ನ ಹತ್ರ ಬೇಸಿಕ್ ಒಂದು ವ್ಲಾಗ್, ಒಂದು ಚಿಕ್ಕ ಪುಟ್ಟ ವೀಡಿಯೋ ಮಾಡೋಕ್ಕೆ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ನನ್ನ ಹತ್ರ ಇತ್ತು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ ನಮ್ಮ ಹತ್ರ. ಸೊ ಹಂಗಾಗಿ ಆಗಲಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಲೈಕ್ ನಮ್ಮ ಟೀಮ್ ಏನಿದೆ ಅದರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನೇನು ಇದ್ದಾರೆ, ಅವರು ಒಂದು ಲಿಸ್ಟ್ ಹೇಳಿದೆ. ಆ ಲಿಸ್ಟಲ್ಲಿ ನಮ್ಮ ಫ್ರೆಂಡ್ಸು ಅವರೆಲ್ಲ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ, ಲೈಕ್ ಡಿಗ್ರಿಯಲ್ಲಿ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಪಾರ್ಟ್ ಟೈಮ್ಗೆ ಹೋಗೋರು. ಆ ಪಾರ್ಟ್ ಟೈಮ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಯಾವಾಗ ಫ್ರೀ ಇರ್ತಾರೋ ಅವಾಗೇ ನಾವು ಶೂಟಿಂಗ್ ಮಾಡಬೇಕಾಗಿತ್ತು. ಒಬ್ಬರು ಫ್ರೀ ಇದ್ದರೆ ಇನ್ನೊಬ್ಬರು ಫ್ರೀ ಇರೋಲ್ಲ, ಇನ್ನೊಬ್ಬರು ಫ್ರೀ ಇದ್ದರೆ ಇನ್ನೊಬ್ಬರು ಫ್ರೀ ಇರೋಲ್ಲ. ಸೊ ಹಂಗಾಗಿ ಶಾರ್ಟ್ಸ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮೀನ್ಸ್ ಇವಾಗ ನನಗೆ ಪ್ರೆಸೆಂಟ್ ಏನು ಮೂವಿ ಮೇಕಿಂಗ್ ಬಗ್ಗೆ ನನಗೊಂದು ಐಡಿಯಾ ಏನಿದೋ ಆವಾಗ ನನಗಿರಲಿಲ್ಲ, ಇತ್ತು, ಇವಾಗಿರೋಷ್ಟು ಇರಲಿಲ್ಲ. ನಾನು ಅಪ್ಡೇಟ್ ಆಗ್ಕೊತ ಹೋದೆ. ಲೈಕ್ ಇವಾಗಿನ ಆ್ಯಕ್ಚುಲಿ ಟ್ರೆಂಡ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಚಿಕ್ಕ ಪುಟ್ಟ ಶಾರ್ಟ್ ಫಿಲಿಮ್ಸ್ ಮಾಡೋರು, ರೀಲ್ಸ್ ಮಾಡೋರಾಗಲಿ ಎಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ. ಬಟ್ ನಾವು ಒಂದು ಚಿಕ್ಕ ಸ್ಟೋರಿ, ಮೀನ್ಸ್ ಆ್ಯಕ್ಚುಲಿ ಸ್ಟೋರಿ ಚೆನ್ನಾಗಿದೆ,
ನನ್ನ ಪ್ರಕಾರ ಅದು ನಾನು ಆ್ಯಕ್ಚುಲಿ ಆಡಿಯನ್ಸ್ ನೀವು ಹೇಳಬೇಕಲ್ಲ, ಮೂವಿ ಬಂದಮೇಲೆ ಅದು ಬರೋಕ್ಕಿಂತ ಎಷ್ಟು ವರ್ಷ ಆಗುತ್ತೋ ಅದು ದೇವರಾಣೆ, ನನಗಂತೂ ಗೊತ್ತಿಲ್ಲ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಆ ಕತೆ ಮಾತ್ರ. ಆ್ಯಕ್ಚುಲಿ ಬಂದ ಮೇಲೆ ಬೇಡ ಮಾಡೋಣ, ಶೂಟಿಂಗಿನ 50% ಮೇಲೆ ಒಮ್ಮೆ ಹೋಗಲಿಲ್ಲ, ಲೈಕ್ ಒಂದು 5 to 10% ಮಾತ್ರ ಅಷ್ಟೇ ಆಗಿದೆ. ಮೀನ್ಸ್ 2 or 3 ಸೀನ್ಸ್ ಮಾತ್ರ ನಾವು ಶೂಟ್ ಮಾಡಿರೋದು. ಬೇಡ ಅದನ್ನು ಬಿಟ್ಬಿಡೋಣ, ಮತ್ತು ಫಸ್ಟಿಂದ ಮಾಡೋಣ. ಆಮೇಲೆ ಎಲ್ಲ ಮೂವಿ ಎಲ್ಲ ಮಾಡಿದ ಮೇಲೆ ಆಮೇಲೆ ಈ ಸ್ಟೋರಿ ತಕ್ಕ ನಾವು ಮೇಕಿಂಗ್ ಚೆನ್ನಾಗಿ ಮಾಡಿಲ್ಲಪ್ಪ ಅಂತಂದರೆ ಮತ್ತೆ ಅದು ರಿಲೀಸ್ ಆದಮೇಲೆ ಮತ್ತೆ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಆಡಿಯನ್ಸ್ ನೋಡಿರ್ತಾರೆ, ಸ್ಟೋರಿ ಗೊತ್ತಾಗಿರುತ್ತೆ, ಮತ್ತು ಬೇಡ ಅನ್ನೋದಕ್ಕೋಸ್ಕರ ಆ ಮೂವಿ ಕಂಟೆಂಟ್ನ ಒಂಚೂರು ಲ್ಯಾಗ್ ಮಾಡಿ ಮುಂದೆ ಫ್ಯೂಚರಲ್ಲಿ ನಮಗೇನಾದರೂ ಫಿಲಮ್ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ ನಮಗೇನಾದ್ರು ಚಾನ್ಸ್ ಸಿಕ್ಕರೆ ಆ ಸ್ಕ್ರಿಪ್ಟ್ನ ಅಲ್ಲಿಟ್ಟು ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಇವಾಗ ಮಿಸ್ಟರ್ V50 ಅವ್ರನ್ನ ಸ್ಟಾಪ್ ಮಾಡಿದೆ. ಸೊ ಇದು ನನ್ನ ಕ್ಲಾರಿಫಿಕೇಷನ್ ವಿಡಿಯೋ. ಆಮೇಲೆ ನಾನು ಆಫ್ಟರ್ ಜಾಯ್ನಿಂಗ್ MBA ಬಂದಮೇಲೆ ಏನಾಯಿತು ಅಂತಂದರೆ, ಲೈಕ್ ಜಾಯ್ನ್ ಎಲ್ಲ ಆದಮೇಲೆ ಲೈಕ್ ಅದೇ ಪೀರಿಯಡಲ್ಲಿ ಎಲ್ಲರೂ ಕೇಳ್ತಿದ್ರು, ಲೈಕ್ ಯಾವುದಾದ್ರು ಫಂಕ್ಷನ್ಗೆ ಹೋದಾಗ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರೆಲ್ಲ ಇದ್ದಾರೆ, ಅವ್ರನ್ನೂ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಆಸದ ಸ್ಟುಡಿಯೋಸ್ ಚೆಕ್ ಮಾಡಿ, ಅವ್ರೂ ಮೂವೀಸ್ ಎಲ್ಲ ಮಾಡಿದ್ದಾರೆ. ಅವ್ರುಗಳು ಲೈಕ್ ಅವರು ನಮ್ಮ ರಿಲೇಟಿವ್ಸೇ, ಬಟ್ ನಾವೆಲ್ಲ ಕೊಲಾಬ್ರೇಷನ್ ಆದಾಗ ಮೀನ್ಸ್ ಅವರು ಮಾಡಿದ್ದಾರೆ. ಲೈಕ್ ತುಂಬ ಜನ ಕೇಳಿದ್ದಾರೆ, ಹೌದು ನೀನು ಯಾವಾಗ ಮಾಡ್ತೀಯ, ನಿನ್ನ ಫೀಲಿಂಗ್ ಯಾವುದು. ನಾನು ಎಷ್ಟೋ ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ನಾನು ಯಾವುದಾದ್ರೂ ಒಂದು ಲೈಕ್ ಶೇರ್ ಮಾಡ್ತಿರ್ತೀನಿ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ, ನಾನು ಶೇರ್ ಮಾಡಿರ್ತೀನಿ ಯಾವುದಾದ್ರು ಮೂವಿ ಲಿಂಕ್, ಶಾರ್ಟ್ ಮೂವಿ ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಲ್ಲ, ಎಲ್ಲರೂ ನಾನು ಮಾಡಿರೋದೇನೆ ಅಂತ ಅಂದ್ಕೊತಾರೆ. ಬಟ್ ಖಂಡಿತ ಇಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀನಿ, ಶೇರ್ ಮಾಡ್ತಿರ್ತೀನಿ ಅಷ್ಟೇ. ನಾನು ಯಾವುದಾದ್ರೂ ಅದು ಶಾರ್ಟ್ ಮೂವಿನ ಲಿಂಕ್ನ ಸ್ಟೇಟಸ್ ಇಟ್ಟಾಗ ನಿಂದೇನಾ ಅಂತ ತುಂಬ ಜನ DM ಮಾಡಿಬಿಡ್ತಾರೆ. ನಂದು ಬಂದಾಗ ಖಂಡಿತ ನಾನು ನಿಮಗೆ ಹೇಳ್ತೀನಿ. ಸೊ ಈ ಥರ ಜನ ಎಲ್ಲ ಕೇಳ್ತಾರಲ್ಲ, ಆ ಕುತೂಹಲನೇ ನನಗೆ ಎಂಕರೇಜ್ ಮಾಡುತ್ತೆ, ಮಾಡು ನಿಲ್ಲಿಸ್ಬೇಡ ಅನ್ನೋದಕ್ಕೋಸ್ಕರ. ಸೊ ಹಂಗಾಗಿ MBA ಮುಗಿಯೋ ಟೈಮಲ್ಲಿ ಒಂದು 4th ಸೆಮಿಸ್ಟರ್ ಇದ್ದಾಗ ನಾನು ಆ ಸೆಮ್ಮು ತುಂಬಾ ಖಾಲಿ ಇದ್ದೆ. ಕಾಲೇಜ್ ಇರ್ತಿರಲಿಲ್ಲ, ಕ್ಲಾಸಸ್ ಇರ್ತಿರಲಿಲ್ಲ. ಇದ್ದರೂ ನಾನು ಲೈಕ್ ನಾನು ಆ್ಯಕ್ಚುಲಿ ಆ ಪ್ಲೇಸ್ಮೆಂಟೇ ಆಗಿತ್ತು, ನನಗೆ ಆ್ಯಕ್ಚುಲಿ ಅವಾಗ ಪ್ಲೇಸ್ಮೆಂಟ್ ಆಗಿತ್ತು. ಹಂಗಾಗಿ ಫ್ರೀನೇ ಇರ್ತಿದ್ದೆ, ಒಂದು 2 months ಫ್ರೀ ಇತ್ತು ನನಗೆ, ಆಗ ಲೀವ್ ಇತ್ತು. ಸೊ ಹಂಗಾಗಿ ನಾನು ಮಾಡೋಣ ಅಂಥೇಳಿ ಇನ್ನೊಂದು ಮೂವಿನ ನಾನು ಶೂಟ್ ಮಾಡೋಣ ಅಂಥೇಳಿ ರೆಡಿ ಆದೆ. ಅದನ್ನು ಟೈಟಲ್ನೂ ರಿಲೀಸ್ ಮಾಡಿರಲಿಲ್ಲ, ಮೀನ್ಸ್ ಲೈಕ್ ಎಲ್ಲಿ ಹೇಳ್ಕೊಂಡಿಲ್ಲ ನಾನು, ಮೀನ್ಸ್ ಎಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಇದನ್ನು ಶೇರ್ ಮಾಡಿ ಆಮೇಲೆ ಆಗಲಿಲ್ಲಪ್ಪ ಅಂತಂದರೆ ಸುಮ್ಮನೆ ಬೇಡ ಅಂತ ಒಂಥರ ಇನ್ಸಲ್ಟ್ ಥರ ಆಗಿಬಿಡುತ್ತೆ. ಯಾಕಂತಂದರೆ ಎಲ್ಲರೂ ಹಿಂಗೆ ಅನ್ಕೊತಾರೆ, ಇದು ಬರೀ ಪೋಸ್ಟ್ ಮಾಡೋದೇ ಆಯಿತು, ಇದು ಆಯಿತು, ಮೂವಿ ಮಾಡಲ್ಲ ಏನಲ್ಲ, ಬರೀ ಮತ್ತು ಈ ಥರ ಜನ ಬೈಕೊಳ್ತಾರೆ. ಮತ್ತು ಅವ್ರಿಗೂ ಒಂಥರ ಇವ್ನು ಇಷ್ಟ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಸೊ ಹಂಗಾಗಿ ನಾನು ಎಲ್ಲೂ ಶೇರ್ ಮಾಡೋಕ್ಕೆ ಹೋಗಿರಲಿಲ್ಲ. ಈವನ್ ಇನ್ನೊಂದು ಹೇಳೋದು ಮತ್ತೆ, ಲೈಕ್ ನಮ್ಮ ತಂದೆ ಕೂಡ ಬೈಯೋರು. ನಮ್ಮ ತಂದೆ ಕೂಡ ಲೈಕ್ ಎಲ್ಲರೂ ಆಚೆ ಏನೋ ಹೋದಾಗ ಅವ್ರನ್ನ ಕೇಳೋರಂತೆ, ನಿನ್ನ ಮಗ ಅದೇನೋ ಮೂವಿ ಮಾಡ್ತಿದ್ದಂತೆ, ಏನಾಯಿತು ಹಿಂಗೆ ಅಂತ ಎಲ್ಲರೂ ಕೇಳೋರು. ನಮ್ಮಪ್ಪ ಮನೆಗೆ ಬಂದು ನನಗೆ ಹೋಗಿಯೋರು, ನೀನೆಲ್ಲ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಡೇಟ್ ಎಲ್ಲ ಕೊಡ್ತೀಯ, ಕಮ್ಮಿಂಗ್ ಸೂನ್ ಅಂತ, ನೀನೇನು ಮಾಡೋಂಗೆ ಇಲ್ಲ, ಎಲ್ಲರೂ ನನ್ನ ಕೇಳ್ತಾರೆ, ಯಾಕೆ ಆಗ್ತೀಯ ಅವೆಲ್ಲ ಕಂಪ್ಲೀಟ್ ಆದರೆ ಮಾತ್ರ ಹಾಕು, ಇಲ್ಲಾಂದ್ರೆ ಹಾಕೋಕೆ ಹೋಗ್ಬೇಡ ಅಂತ ನಮ್ಮಪ್ಪ ತುಂಬ ಸಲ ಬೈದಿದ್ದಾರೆ. ಸೊ ಹಂಗಾಗಿ ಅದನ್ನು ತಲೆಗಿಟ್ಕೊಂಡು ನಾನು ಅದನ್ನು ಅನೌನ್ಸ್ ಮಾಡಲಿಲ್ಲ. ಸೊ ಆ ಸ್ಕ್ರಿಪ್ಟು ಈಗಲೂ ಇದೆ. ಈ ಸ್ಕ್ರಿಪ್ಟು ಆ್ಯಕ್ಚುಲಿ ಆಮೇಲೆ ಮಂದಾಟ್ ಮಾಡಿಬಿಟ್ಟೆ ನಾನು. ಇಲ್ಲ ಆ್ಯಕ್ಚುಲಿ ನಿಮಗೆ ಒಂದು ಹೇಳೋದು ಮಾಡ್ತಾರೆ, ನಾನು ಶಾರ್ಟ್ ಮೂವಿ ಅಂತ ಗೆಸ್ ಮಾಡಿದ್ದೆ, ಮೆನ್ಷನ್ ಮಾಡಿದ್ದೀನಿ ಮಿಸ್ಟರ್ V53ನೇ. ಅದು ಆ್ಯಕ್ಚುಲಿ ಶಾರ್ಟ್ ಮೂವಿ ಅಲ್ಲ, ಸಾರಿ, ಅದು ಲೆಂತ್ ಮೂವಿನೇ, ಲೈಕ್ 2 hours ಆಗುತ್ತೆ. ಒಂದು ಈ ಸ್ಕ್ರಿಪ್ಟ್ ಬಂದ್ಬಿಟ್ಟು ಇಷ್ಟು ದಪ್ಪ ಇತ್ತು, ಇಷ್ಟು ದಪ್ಪ ಸ್ಕ್ರಿಪ್ಟ್ ಇತ್ತು. ಸೊ ಹಂಗಾಗಿ ಅದಕ್ಕೋಸ್ಕರ ಮತ್ತು ಆ ಅದಕ್ಕೋಸ್ಕರನೇ ನಾನು ಮುಂದೆ ಸ್ಯಾಂಡಲ್ವುಡ್ಡಲ್ಲಿ ಆಪರ್ಚುನಿಟಿ ಏನಾದರೂ ಸಿಕ್ಕರೆ ಅದನ್ನು ಅಲ್ಲಿಡೋಣ ಅಂಥೇಳಿ ನಾನು ಸ್ಟಾಪ್ ಮಾಡಿದೆ ಅಂತ ಹೇಳಿದೆ. ಆಮೇಲೆ ಫಿಕ್ಸ್ ಆಮೇಲೆ ನನಗೆ ನಾನೇ ಮೈಂಡಲ್ಲಿ ಲೈಕ್ ಬೇಡ, ಫಸ್ಟ್ ಆಫ್ ಆಲ್ ದೊಡ್ಡ ಮೂವಿಗಳೇ ಹಾಕೋದು ಬೇಡ. ಆಮೇಲೆ ಇನ್ನೊಂದು ಹೇಳೋದು ಮಾಡ್ತೆ, V53 ಆದಮೇಲೆ ಆಫ್ಟರ್ 2020 ಲೈಕ್ 2021 ಸ್ಟಾರ್ಟಿಂಗ್ ಏನೋ ಇನ್ನೊಂದು ಮೂವಿ ಲಾಂಚ್ ಮಾಡೋಣ, ಲೈಕ್ ಇನ್ನೊಂದು ಮೂವಿ ಮಾಡೋಣ ಅಂತಂತೇಳಿ ಅದಕ್ಕೂ
ಇನ್ಸ್ಟಾಗ್ರಾಮಲ್ಲಿ ಆ ಪೋಸ್ಟ್ ಬಿಟ್ಟೆ ಆ ಟೈಟಲು. ಅದು ಕೂಡ ಲೈಕ್ ಒಬ್ಬರು ಗಂಗಾವತಿ ಕೊಪ್ಪಳನೋ ಗಂಗಾವತಿಯಿಂದನೋ ಒಂದು ಹೀರೋಯಿನ್ನ ಸೆಲೆಕ್ಟ್ ಮಾಡಿದ್ವಿ. ಆ ಹೀರೋಯಿನ್ ಮೀನ್ಸ್ ಆ ಒಬ್ಬರು ಲೇಡಿ ಬಂದಿದ್ರು, ಲೇಡಿ ಕ್ಯಾರೆಕ್ಟರ್ಗೆ ಹೀರೋಯಿನ್ ಪಾತ್ರಕ್ಕೆ ಅವ್ರು ಬಂದಿದ್ದರು. ಅವ್ರು ಬಂದು ಮುಹೂರ್ತ ಎಲ್ಲ ಮುಗಿಸಿದ್ವಿ ಸಂಗಮೇಶ್ವರ ಟೆಂಪಲಲ್ಲಿ, ಬಳ್ಳಾರಿಯಲ್ಲಿ ಸಂಗಮೇಶ್ವರ ಟೆಂಪಲಲ್ಲಿ ನಾವು ಮುಹೂರ್ತ ಎಲ್ಲ ಮಾಡಿದ್ವಿ. ನಾನು ಬಂದಿದ್ದರು, ಅವರು ಮತ್ತು ನಮ್ಮ ಫ್ರೆಂಡ್ ರಾಮದಾಸ್ ಅನ್ನೋದು ಬಂದಿದ್ದರು, ಮತ್ತು ಕೇದಾರೇಶ್ವರಿ ಅಂತ ಹೇಳಿದ್ನಲ್ಲ ಆಗಲೇ ಅವರು ಮೀನ್ಸ್ ಅವರೆಲ್ಲ ಪೂಜೆ ಎಲ್ಲ ಆದಮೇಲೆ ಜಾಯ್ನ್ ಆದರು. ನಾವೆಲ್ಲ ಬಂದು ಈ ಥರ ಅವರಿಗೆಲ್ಲ ಕತೆ ಎಲ್ಲ ಹೇಳಿದೆ, ಅವ್ರದ್ದು ಸ್ಟೋರಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದೆ. ಆಮೇಲೆ ಅವ್ರು ನೆಕ್ಸ್ಟ್ ಡೇ ಶೂಟಿಂಗ್ ಕರೆದಾಗ ಅವರು ರೆಸ್ಪಾನ್ಸೇ ಮಾಡಲಿಲ್ಲ. ಮೀನ್ಸ್ ಇಲ್ಲ ಫೋಟೋಶೂಟ್ಗಳು ಮುಹೂರ್ತ ಆದಮೇಲೆ ಫೋಟೋಶೂಟಿಗೆ ಕರೆದ್ವಿ, ಬಟ್ ಅವ್ರು ಬರಲಿಲ್ಲ. ಇಲ್ಲ ನಾವು ಹೋಗ್ತೀವಿ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ರು. ಆಮೇಲೆ ಬರಲೇ ಇಲ್ಲ. ಮೀನ್ಸ್ ಆಮೇಲೆ ನಾವು ಏನೇ ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ನಿಂತೋಯ್ತು. ಅದಕ್ಕೆ ಬಿಟ್ಟೆ, ಬೇಡ ಈ ದೊಡ್ಡ ದೊಡ್ಡ ಮೂವಿಗಳೆಲ್ಲ ತಲೆಗಟ್ಕೊಂಡ್ರೆ ಆಗಲ್ಲ. ನಾನೇನಂತ ಎಕ್ಸ್ಪರ್ಟೂ ಅಲ್ಲ, ನಾನೇನಂತ ನನಗೆ ಗೊತ್ತು, ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಅಂಬೆಗಾಲಿಂದನೇ ಬರೋಣ. ಮೀನ್ಸ್ ಶಾರ್ಟ್ ಮೂವೀಸ್ ಮಾಡ್ಕೊತಾನೆ ದೊಡ್ಡ ಸಾಹಸಕ್ಕೆ ಯಾಕಣ ಅಂತ ಅಂದ್ಬಿಟ್ಟು ಈಗ ಲಾಂಗ್ ಸ್ಕೇಲ್ ಮೂವೀಸ್ ಎಲ್ಲ ನಿಂದಿರಿಸಿ, ಮೀನ್ಸ್ ದೊಡ್ಡ ಸ್ಕ್ರಿಪ್ಟ್, ದೊಡ್ಡ ಲೆಂತಿ ಮೂವೀಸ್ ಏನು ಸ್ಕ್ರಿಪ್ಟ್ಸ್ ಇದೆಯೋ ಅದೆಲ್ಲ ಬಿಟ್ಟು, ಅದೆಲ್ಲ ಸ್ಕ್ರಿಪ್ಟ್ಸ್ ಎಲ್ಲ ಇನ್ನೂ ಇದೆ, ಬಟ್ ಅದೆಲ್ಲ ಹಂಗೆ ಇದೆ. ಮುಂದೆ ಫ್ಯೂಚರಲ್ಲಿ ನೋಡೋಣ. ಬಟ್ ಈಗ ಮೊದಲೇ ಶಾರ್ಟ್ ಫಿಲಿಮನ್ನು ಸ್ಟಾರ್ಟ್ ಮಾಡೋಣ ಅಂತ ಈಗ ಪ್ರೆಸೆಂಟ್ ಇರೋ ಐಡಿಯಾ. ಬಟ್ ಯಾವ ಶಾರ್ಟ್ ಮೂವಿ ಅಂತ ಗೊತ್ತಿಲ್ಲ. ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಈ ಪಿಕ್ಚರ್ ಆಫ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಏನಿದೋ, ಪಿಕ್ಚರ್ ಆಫ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಏನಿದೆಯೋ, ಎಲ್ಲರಿಗೂ ಒಂದಲ್ಲ ಒಂದು ದಿವಸ ನಮ್ಮಪ್ಪ ನಮ್ಮಮ್ಮ ಫಸ್ಟ್ ಆಫ್ ಆಲ್ ಅವರಿಗೆ, ಆಮೇಲೆ ತುಂಬ ಜನ ಕಾಯ್ತಿದ್ರಲ್ಲ ಅವರಿಗೆ, ಫಸ್ಟ್ ಆಫ್ ಆಲ್ ಇನ್ನೊಬ್ರು ಇದ್ದಾರೆ ಅವರಿಗೆ, ಎಲ್ಲರಿಗೂ ನಾನು ಏನಂತ ನಾನು ಮೂವಿ ಮಾಡಿನೇ ನಾನು ತೋರಿಸೋದು. ನಿಜ ಹೇಳ್ಬೇಕಂದ್ರೆ ನಾನು ನಿಜ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಯಾರಿಗಾದ್ರೂ ಒಂದು ಸಪೋರ್ಟ್ ಬೇಕಂತಂದರೆ, ಲೈಕ್ ಅವ್ರು ಏನಾದರೂ ಒಂದು ಮೂವಿ ಮಾಡಿರ್ತಾರೆ, ಬಟ್ ನಾನು ಏನೂ ಮಾಡೇ ಇಲ್ಲ, ಆದ್ರೂ ಜನ ಒಂದು ಕುತೂಹಲದಿಂದ ನಿಂತು ಯಾವಾಗ ಬರುತ್ತೆ, ಯಾವಾಗ ಏನು, ಇನ್ನೊಬ್ರಿಗೆ ಕೂಡ ಪರಿಚಯ ಮಾಡಿಸೋದು ಕೂಡ, ಇವ್ನು ಇದನ್ನಲ್ಲ ಮೂವಿ ಮಾಡ್ತಿದ್ದಾನೆ ಅಂತ ಹೇಳೋದು. ಅದು ನಿಜ ಗುರು. ನಮಗೆ ಲೈಕ್ ನಾವೇನು ನೋಡಿಲ್ಲ, ಲೈಕ್ ನಾವೇನು ಫೇಮಸ್ಸು ಅಲ್ಲ, ನಮಗೆ ಆ ಪ್ರೆಸೆಂಟ್ ಆ ಟೈಮಲ್ಲಿ ನಮಗೆಲ್ಲ ಒಂಥರ ಖುಷಿ, ನಮ್ಮನ್ನೆಲ್ಲ ಈ ಥರ ಅಂತ ಲೈಕ್ ಮೂವಿ ಮಾಡೋರು ಅಂತ ಮೆನ್ಷನ್ ಮಾಡ್ತಾರೆ. ನಮಗೊಂದು ಖುಷಿ ಇರುತ್ತಲ್ಲ ಒಳಗೆ, ನಮಗೆ ಒಂಥರ ಸಂತೋಷ ಒಳಗೆ, ಅದು ತುಂಬ ಖುಷಿ. ಅದು ಆ್ಯಕ್ಚುಲಿ ಮೂವಿ ಮಾಡೋರಿಗೆ ಮಾತ್ರ ಅದು ಆ ಖುಷಿ ಏನಂತ ಗೊತ್ತಾಗಿರುತ್ತೆ. ನಿಜಾಗ್ರು ಯಾರಾದರೂ ಇವ್ರು ಮೂವಿ ಮಾಡ್ತಿದ್ದಾರೆ, ಇವ್ರು ನೆಕ್ಸ್ಟು ಮೂವಿ ಬರ್ತಿದ್ದಂತ ಏನೋ ಒಂದು ಸುಮ್ಮನೆ ಇನ್ನೊಬ್ಬರ ಮುಂದೆ ಅಂದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ನಮಗೆ ಮೂವಿ ಮಾಡ್ತಿದ್ದಾರೆ, ಇವ್ರ ಮಗ ಏನೋ ಮೂವಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ತಂದೆ ಅವ್ರಿಗೂ ಒಳ್ಳೊಳ್ಳೆ ಖುಷಿ ಆಗುತ್ತೆ, ನಮಗೂ ಒಂಥರ ಒಳ್ಳೊಳ್ಳೆ ಖುಷಿ ಆಗುತ್ತೆ, ನಮಗೆ ಮೂವಿ ಮಾಡೋದು ಅಂತ. ಸೊ ಹಂಗಾಗಿ ಇಷ್ಟೆಲ್ಲ ಆಯಿತು. ಅದಕ್ಕೋಸ್ಕರನೇ ನಾನು ಮಿಸ್ಟರ್ V53 ಸ್ಟಾಪ್ ಮಾಡಿದೆ. ಬೇಡ, ಗಲಿಬಿಲಿ ಎಲ್ಲ ಎಡವಟ್ ಎಲ್ಲ ಆದಾಗ ಸುಮ್ಮನೆ ಮಾಡಿ, ಈಗ ಒಂದು ಮೂವಿ ಮಾಡ್ತೀವಿ ಅಂತಂದರೆ ಒಂದು ಕಂಟೆಂಟ್ ಚೆನ್ನಾಗಿ ಬಂದರೆ ಮಾತ್ರ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ವಿತೌಟ್ ಸ್ಯಾಟಿಸ್ಫ್ಯಾಕ್ಷನ್ ವಿ ಕಾಂಟ್ ಕಂಪ್ಲೀಟ್ ಆ ಮೂವಿ. ಸೊ ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡಿದ್ವಿ. ತುಂಬ ಜನ ಕೇಳ್ತಿದ್ದೀರಾ, ಯಾಕೆ ಇವಾಗಲೂ ಕೇಳ್ತಾರೆ, ನಮ್ಮ ಹಳೆ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀನ್ಸ್ ಬರೀ ನಾವು ಆನ್ಲೈನಲ್ಲಿ ಏನು ಮೀಟ್ ಆಗಿರ್ತೀವೋ, ಲೈಕ್ ನೋಡಿರ್ತಾರೋ, ಆಫ್ಟರ್ ಲಾಂಗ್ ಟೈಮ್ ನೇರವಾಗಿ ಮೀಟ್ ಆದಾಗ ಮೂವಿ ಮಾಡ್ತಿದ್ದಾರಲ್ಲ ಅದೆಲ್ಲ ಏನಾಯಿತು. ಮೊನ್ನೆ ನಮ್ಮ ಬ್ರದರ್ ಕೂಡ ಒಬ್ಬರು ಅವರು ಕೂಡ ಅದೇನೋ ಕ್ಲಾರಿಫಿಕೇಷನ್ ವೀಡಿಯೋ ಅಂತಲ್ಲಪ್ಪ, ಏನು ಬಿಡಲೇ ಇಲ್ಲ, ಅದಕ್ಕೂ ಕೇಳಿದ್ರು. ಸೊ ಓಕೆ, ನನಗೊಂದು ಖುಷಿ, ಓಕೆ ಎಲ್ಲರೂ ಕಾಯ್ತಿದ್ದಾರೆ, ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಆನ್ ಮೈ ಟ್ಯಾಲೆಂಟ್ ಅಂತ ಅಂದ್ಬಿಟ್ಟು. ನಿಜಗಳು ಒಂದಲ್ಲ ಒಂದು ದಿವಸ ಲೇಟ್ ಆಗ್ಬೋದು, ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಆ ಶಿವನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಆಡಿಯನ್ಸ್ ಆಶೀರ್ವಾದ ಇದ್ದರೆ ಪಕ್ಕ ಒಂದಲ್ಲ ಒಂದು ದಿವಸ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಏನೇ ನೆಕ್ಸ್ಟ್ ಅಪ್ಡೇಟ್ ಕೊಡೋದಿದ್ರು ಕೂಡ, ನನ್ನ ಮೂವಿದು ಏನಾದರೂ ಅಪ್ಡೇಟ್ ಕೊಡೋದಿದ್ರು ಕೂಡ ಇನ್ಮೇಲೆ ನಾನು ಟ್ರೈ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಇವಾಗಲೇ ಮಾಡಬೇಕು. ಯಾಕಂದರೆ ಈಗ ಎಜುಕೇಷನ್ ಎಲ್ಲ ಮುಗೀತು, ವರ್ಕ್ ಮಾಡ್ತಿದ್ದೀನಿ, ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಮಾಡುತ್ತೀನಿ.
ಸೊ ಪಕ್ಕ ಮಾಡೇ ಮಾಡ್ತೀನಿ. ಅದು ಯಾವಾಗಂತೂ ಹೇಳಲ್ಲ, ಬಟ್ ಇನ್ಮೇಲೆ ಏನೋ ಒಂದು ಬಂದೇ ಬರುತ್ತೆ. ಸೊ ಆ್ಯಕ್ಚುಲಿ ಒಂದು ಖುಷಿ ಏನಪ್ಪ ಅಂತಂದರೆ, ನಮ್ಮ ರಿಲೇಟಿವ್ಸಲ್ಲಿ ಒಬ್ರು ಇದ್ದಾರೆ, ಒಂದು ಟೀಮ್ ಇದೆ ಅಂತ ಹೇಳಿದೆ. ಅವ್ರ ಜೊತೆನೂ ಕೊಲಾಬ್ರೇಷನ್ ಆಗಿ ಅವ್ರ ಟೀಮಲ್ಲಿ ಏನೋ ಕೆಲಸ ಇದ್ದರೆ ನಾವೆಲ್ಲ ಹೋಗಿ ಮಾಡ್ತೀನಿ. ನಮ್ಮ ಟೀಮಲ್ಲಿ ಮೀನ್ಸ್ ನನ್ನ ಫಿಲಿಮ್ಗೋಸ್ಕರ ಏನಾದರೂ ಕೆಲಸ ಇದ್ದರೆ ಅವ್ರು ಬಂದು ಮಾಡ್ತಾರೆ. ಸೊ ಒಂದು ಟೀಮ್ ಅಂತ ಸಿಕ್ತು. ಮೀನ್ಸ್ ಆ್ಯಕ್ಚುಲಿ ಪ್ರಾಪರ್ ಮೂವಿ ಮೇಕರ್ಸೇ ಟೀಮ್ ಸಿಕ್ತು. ಮೀನ್ಸ್ ಮೂವಿ ಮೇಲೆ ಇಂಟ್ರೆಸ್ಟ್ ಇರೋದೇ ಸಿಕ್ಕರು ನಮಗೆ, ಅದೊಂದು ಖುಷಿ. ಇನ್ಮೇಲೆ ಏನೋ ಒಂದು ಅಪ್ಡೇಟ್ ಬಂದೇ ಬರುತ್ತೆ, ಅದ್ರಲ್ಲಿ ಲೇಟಾಗಿ ಬರುತ್ತೆ, ಬಟ್ ಬರೋದಂತೂ ಡೆಫಿನೆಟ್ಲಿ ಇದು ಮಾತ್ರ ನನ್ನ ಪ್ರಾಮಿಸ್. ಬರೋದಂತೂ 101% ಪಕ್ಕ ಬಂದೇ ಬರುತ್ತೆ. ಅದು ಯಾವಾಗ ಏನು ಅಂತ. ಆಮೇಲೆ ನಾವು ಈಗ ಟ್ರೆಂಡ್ ಚೇಂಜ್ ಆಯಿತು ಅಂತ ಹೇಳಿದ್ನಲ್ಲಿ, ಬಟ್ ಇವಾಗ ನಾವು ಕೂಡ ಇವಾಗ ನಾವು ಒಳ್ಳೆ ನರ್ಪೆತ್ಲ ಥರ ಇದ್ದೀವಿ. ಸೊ ನಾವು ಕೂಡ ಒಂಚೂರು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಈಗಿನ ಕಾಲ ಟ್ರೆಂಡ್ ತಕ್ಕಂಗೆ. ಸೊ ಹಂಗಾಗಿ ಒಂಚೂರು ಟೈಮ್ ಹಿಡಿಯುತ್ತೆ, ಬಟ್ ಒಂದು ದಿವಸ ಬಂದೇ ಬರ್ತೀನಿ. ಬಿಕಾಸ್ ನನಗೆ ನಾನು ಏನಂತ ನಾನು ಪ್ರೂವ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ಲೈಫಲ್ಲಿ ತುಂಬ ಜನ ಡಿಮೋಟಿವೇಟ್ ಆಗಲಿ, ಮತ್ತು ನಾನೇನು ಮಾಡಲ್ಲ ಅಂತ ಅಂದೋರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ನಾನು ತೋರಿಸ್ಬೇಕು ನಾನೇನು ಅಂತ, ನನ್ನ ಕೆಲಸ ಏನು, ನನ್ನ ಟ್ಯಾಲೆಂಟ್ ಏನು, ನಾನು ಏನಂತ ಅವ್ರಿಗೆ ತೋರಿಸ್ಲೇಬೇಕು. ಸೊ ಹಂಗಾಗಿ ಒಂದು ದಿವಸ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ. 101% ಪ್ರೂವ್ ಮಾಡೇ ಮಾಡ್ತೀನಿ. ಸೊ ಇದು ನನ್ನ ಕ್ಲಾರಿಫಿಕೇಷನ್ ವೀಡಿಯೋ. ಆಮೇಲೆ ಅದು ಕಟ್ ಮಾಡಿದೆ, ಅವಾಗೆ ಹೇಳೋದು ಮತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ನಂದೇನಾದ್ರು ಅಪ್ಡೇಟ್ ಬರುತ್ತೋ, ಲೇಟಾಗಿ ಬರುತ್ತೆ. ಮತ್ತು ಅಪ್ಡೇಟ್ ಅಂತಂದ್ರೆ ಮತ್ತೆ 1-2-3 ಮಂತ್ಸಲ್ಲಿ ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಯಾವಾಗ ಬರುತ್ತೋ ಎಲ್ಲ ಕೆಲಸಗಳೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ನಾನು ಅಪ್ಡೇಟ್ ಕೊಡೋದು ಇಲ್ಲ. ಯಾಕಂತಂದರೆ ಸಬ್ಸ್ಕ್ರೈಬರ್ಸು ಹಂಗೆ ಹಿಂಗೆ ಏನಿಲ್ಲ, ನನಗೆ ಈ ರೀಲ್ಸು ಶಾರ್ಟ್ಸ್ ಏನು ಮಾಡ್ತಾರೆ ಅವ್ರಿಗೆ ಕೂಡ ಸಮಾನ ಇಲ್ಲ ನಾನು. ಬಟ್ ನಾನು ಏನೋ ಒಂದು ಮಾಡ್ಕೋಬೇಕಂತ ಕೂಡ ಒಂದು ಬೇಕು. ಬಟ್ ಕೆಲವು ಜನ ಕೇಳಿದ್ದಾರೆ, ಈ ಥರ ಕೇಳಿಬಿಡ್ತಾರೆ ಯಾವುದು ಏನು. ಮೊನ್ನೆ ವೀಡಿಯೋ ಇವಾಗ ಅಕಸ್ಮಾತ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕೂಡ ಮೊನ್ನೆ ಅದೇನೋ ಹೇಳ್ದಲ್ಲ, ಅದೇನು ಕ್ಲಾರಿಫಿಕೇಷನು ಮತ್ತೆ ಕೊಡು, ಏನು ಇತ್ತು ಸಾರಿ ಯಾವ ಮೂವಿ ಅಂತಲೂ ಕೇಳ್ತಾರೆ. ಸೊ ಹಂಗಾಗಿ ಇದು ಯಾವುದೂ ಮೂವಿ ಬಗ್ಗೆ ಅಪ್ಡೇಟ್ ಹೇಳೋಕ್ಕೆ ಬಂದಿರಲಿಲ್ಲ. ಹಳೆ ಮೂವಿಗಳು ಯಾಕೆ ಅಪ್ಡೇಟ್ ಆಗಿಲ್ಲ ಅನ್ನೋಕ್ಕೋಸ್ಕರ ಹೇಳಕ್ಕೆ ಬಂದಿದ್ದೀನಿ. ಸೊ ಇನ್ನೊಂದು MBA ಆದಮೇಲೆ ನಾನು ಒಂದು ಶಾರ್ಟ್ ಮೂವಿ ಮಾಡಬೇಕು, ಶಾರ್ಟ್ ಫಿಲಿಮಿಂದಲೇ ಬರಬೇಕು ಅಂತಲೇ ನಾನು ಒಂದು ಶಾರ್ಟ್ ಫಿಲಿಮ್ ಮಾಡಿದೆ. ಅದರಲ್ಲೂ ಒಂದು 2-3 ಸೀನ್ ಮಾಡಿದೆ, ಬಟ್ ಅದನ್ನು ಆಗಲಿಲ್ಲ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ನಾನು ಶಾರ್ಟ್ ಮೂವಿ ಮಾಡ್ತಿರುವಾಗ ನಮ್ಮ ಫ್ರೆಂಡ್ ರಾಹುಲ್ ನಿಡುಗುಂದಿ ಅವರು, ಮತ್ತು ಸಂಕೇತ್ ಅಂತ ಅವರು, ಮತ್ತು ಆಮೇಲೆ ಅರುಣ್ ಟೀಜನ್ ಅವರು, ತುಂಬ ಜನ ಮತ್ತು ಆಮೇಲೆ ಅಭಿಲಾಷ್ ಅಂತ ಇದ್ದರು ಅವರು, ದೀಪಕ್ ಅಂತ ಇದ್ದರು ಅವರು, ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಗುರು. ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ನೀನು ಮಾಡು ಮಗ, ಮಾಡು, ನೀನೇನು ಮಾಡ್ತೀಯ ಮಾಡು, ನಾನು ಬರ್ತೀನಿ ಅಂತ ತುಂಬ ಜನ ಮಾಡಿದ್ದಾರೆ. ಕೀರ್ತನ್ ಅಂತ ಒಬ್ಬರು ಇದ್ದರು ಅವರು, ಕೀರ್ತನ್ ಅಲ್ಲ ಕೀರ್ತಿಕ್ ಸರ್, ನಮ್ಮ ಕೊಲಿಗೊಬ್ಬರು ಕೂಡ ಕೀರ್ತನ್ ಅಂತ ಇದ್ದಾರೆ. ಅವ್ರ ಹೆಸರು ಬರೋದು ಡೈಲಿ ಅವ್ರ ಹತ್ರ ಮಾತಾಡ್ತಿರ್ತೀವಲ್ಲ. ಸೊ ಹಂಗಾಗಿ ಕೀರ್ತನ್ ಅಂತ ಬಂದ್ಬಿಟ್ಟು ಅವ್ರ ಹೆಸರು ಕೀರ್ತನ್ ಅಂತ. ಅವರು ಪಾಪ ಅವ್ರ ಮನೇಲಿ ಅದೇನೋ ಪ್ರಾಬ್ಲಮ್ ಆಗಿಬಿಟ್ಟು ಅವರು ಬಂದಿರಲಿಲ್ಲ. ತುಂಬ ಜನ ಕೇಳೋರು, ನಾನಲ್ಲಿ ಬೇಸಿಕಲಿ ಅಂಗಡಿ ಹೋಗ್ತಿರ್ತೀವಲ್ಲ, ಲೈಕ್ ಕಾಂಡಿಮೆಂಟ್ಸಲ್ಲಿ, ಅವ್ರು ಕೂಡ ಕೇಳೋರು, ಏನಾಯ್ತು ರೀ ನಿಮ್ಮದು ಮೊನ್ನೆ ಕ್ಯಾಮ್ರಲ್ಲಿ ಎತ್ಕೊಂಡು ಹೋದ್ರಿ, ಅದೆಲ್ಲ ಶೂಟ್ ಮಾಡ್ತಿದ್ರಿ, ಏನು ಬಂದೇ ಇಲ್ಲ ಅಂತ ಕೇಳಿದ್ರು. ಈಗಲೂ ಆದ್ರೂ ಕೇಳ್ತಾರೆ. ಸೊ ಹಂಗಾಗಿ ನನಗೆ ಮೋಟಿವೇಶನ್ ಏನಿಲ್ಲ. ನನಗೆ ಮೋಟಿವೇಶನ್ ಅಪ್ಪ ಅಂತಂದರೆ ಜನ ಕೇಳ್ತಾರಲ್ಲ, ನನಗೆ ಯಾವಾಗ ನಿಂದು ಯಾವಾಗ ಅದೇ ನನ್ನ ಮೋಟಿವೇಶನ್ನು ಅಷ್ಟೇ. ಮೂವಿ ಮಾಡಬೇಕನ್ನೋ ಒಂದು ಎನರ್ಜಿ ಅದೇ, ಪಕ್ಕ ಮಾಡ್ತೀನಿ ಅಂತ ಹೇಳ್ತೀನಿ. 101% ಮುಂದಿನ ದಿನಗಳಲ್ಲಿ ನನ್ನ ಮೂವಿ ಇದೆ. ಬಿಕಾಸ್ ನಾನು ಕೂಡ ಒಂದು ಆ್ಯಕ್ಟ್ ಮಾಡಬೇಕಂತಂದ್ರೂ ಕೂಡ ನಾನು ಕೂಡ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ನಾನು ಚೇಂಜ್ ಆಗಬೇಕು. ಸೊ ಹಂಗಾಗಿ ಒಂಚೂರು ಟೈಮ್ ಹಿಡಿಯುತ್ತೆ, ಬಟ್ ಒಂದು ದಿವಸ 101% ನನ್ನ ಕಡೆಯಿಂದ ಮೂವಿ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀನಿ. ದಿಸ್ ಈಸ್ ಮೈ ಪ್ರಾಮಿಸ್. ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ? 286. ಒಂದು 60%
ಸಬ್ಸ್ಕ್ರೈಬರ್ಸ್ ಹತ್ರ ನನ್ನ ಮೊಬೈಲ್ ನಂಬರ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಓಕೆ, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಮಾಡಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ ಅಂತ ಕೇಳ್ಕೊಳ್ತಾ ಕ್ಲಾರಿಫಿಕೇಷನ್ ವೀಡಿಯೋನ ಮುಕ್ತಾಯ ಮಾಡೋಣ. ಆ್ಯಕ್ಚುಲಿ ಇದು 2ನೇ ಸಲ ಶೂಟ್ ಮಾಡ್ತಿರೋದು, ಒಂದು ಡಿಲೀಟ್ ಆಯಿತು, ಇದು 2ನೇ ಸಲ ಅದಕ್ಕೆ. ಆಮೇಲೆ ಇನ್ನೊಂದು ವ್ಲಾಗ್ಸ್ ಮಾಡಬೇಕಂತನೂ ಇದ್ದೀನಿ, ಗೊತ್ತಿಲ್ಲ. ದಯವಿಟ್ಟು ಇದೊಂದು ವ್ಲಾಗ್ಸ್ ನನ್ನ ಮುಖಕ್ಕೆ ವ್ಲಾಗ್ಸು ಮಾಡಿದ್ರೆ ಓಕೆನಾ ಇಲ್ಲ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರುವಲ್ಲ, ಮುಗಿಸೋಣ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ನಮಸ್ತೆ.